ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯನಿವಾರಕಂ ಶಾಂತೈಕಪದಂ ದೇವಂ ವಂದೇ ಸಿದ್ಧಾರೂಢಮಹಂ ಭಜೆ. ಓಂ 13ನೇ ಅಧ್ಯಾಯ. ಶ್ರೀ ಗಣೇಶಾಯನ್ಮ ಶ್ರೀ ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸಿದ್ಧಾರೂಢ ಭಗವಂತನೇ, ನಿನಗೆ ಜಯ ಜಯಕಾರವಿರಲಿ. ನೀನೇ ಸಮಸ್ತ ಅನಾಥರಾದಂಥವರನ್ನು ಪಾಲಿಸುತ್ತಿರುವಿ ಮತ್ತು ನೀನೇ ಮುಮುಕ್ಷಿಗಳನ್ನು ಮುಕ್ತಿಪಂಥಕ್ಕೆ ಹಚ್ಚಿ ಜಗತ್ತಿನಲ್ಲಿ ಕೀರ್ತಿಯನ್ನು ಬೆಳೆಸುವಿ. ಸರ್ವ ಜನರ ಉದ್ಧಾರಾರ್ಥವಾಗಿ ನೀನೇ ಈ ಕಥಾಮೃತವನ್ನು ರಚಿಸಿರುವಿ. ಇದನ್ನು ಪಠಿಸುವವರು ಭಕ್ತಿಯುಕ್ತರಾಗಿ ಕಡೆಗೆ ನಿನ್ನ ಕೃಪೆಯಿಂದ ಮುಕ್ತಿಯನ್ನು ಹೊಂದುವರು. ಹಿಂದಿನ ಅಧ್ಯಾಯದಲ್ಲಿ ಏನು ಕಥೆಯಾಯಿತೆಂದರೆ, ಭೀಮಪ್ಪನು ಸದ್ಗುರುಗಳನ್ನು ಕುರಿತು ಪುತ್ರ ಬೇಡಿದಾಗ ಮಹಾತ್ಮರು ತಾವೇ ಅವರ ಪುತ್ರರಾದರು. ಈ ಭಾವದಿಂದ ಸಿದ್ಧರು ಅವರ ಗೃಹದಲ್ಲಿ ಕ್ರೀಡಿಸುತ್ತಿದ್ದರು. ರಾತ್ರಿಯ ಕಾಲದಲ್ಲಿ ಭೀಮಪ್ಪನ ಗೃಹದೊಳಗೆ ಇದ್ದು ಹಗಲಿನಲ್ಲಿ ಡುಮಗೇರಿ ಕಟ್ಟೆಗೆ ಬರುತ್ತಿದ್ದರು. ಹೀಗಿರುತ್ತಾ ಹುಬ್ಬಳ್ಳಿಯ ಪೇಟೆಯಲ್ಲಿ ಗೌರಿ ಉತ್ಸವದ ಸಲುವಾಗಿ ಜನರೆಲ್ಲ ಕೂಡಿ ಒಂದು ದೊಡ್ಡ ರಥವನ್ನು ತಯಾರಿಸಿದ್ದರು. ಆದರೆ ಉತ್ಸವದ ದಿವಸ ಆ ಜನರೊಳಗೆ ಕಲಹವಾಯಿತು ಮತ್ತು ರಥೋತ್ಸವಕ್ಕೆ ಪ್ರತಿಬಂಧಕವಾಯಿತು. ಅದೇ ಸಮಯದಲ್ಲಿ ಸಿದ್ಧರು ಡುಮಗೇರಿ ಕಟ್ಟೆ ಮೇಲೆ ಕೂತಿದ್ದರು. ಆಗ ಪ್ರಸಿದ್ಧರಾದ ರಥಪಕ್ಷದ ಜನರು ಸದ್ಗುರುಗಳ ಮುಂದೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೇ ಪ್ರಭು, ನಮ್ಮ ದೀನ ವಿನಂತಿಯನ್ನು ಶ್ರವಣ ಮಾಡಬೇಕು. ನಾವೆಲ್ಲರೂ ಕೂಡಿ 9 ಕಳಸದ ರಥವನ್ನು ಸಿದ್ಧಪಡಿಸಿದ್ದೇವೆ. ಆದರೆ ಅದರ ಮೇಲೆ ಸ್ಥಾಪಿಸುವುದಕ್ಕೆ ಯಾವ ದೇವರನ್ನು ತರಬೇಕು ಎಂದು ನಮ್ಮೊಳಗೆ ಕಲಹವಾಗಲು ನಾವು ಏನು ಹೇಳಿದೆವೆಂದರೆ, ಶ್ರೀ ಸಿದ್ಧಾರೂಢ ಮಹಾತ್ಮರಿರುವಾಗ ಅವರಿಗಿಂತ ಹೆಚ್ಚಿನ ದೇವರು ಮತ್ಯಾರೂ ಇಲ್ಲ. ಆದ್ದರಿಂದ ಅವರೇ ರಥದಲ್ಲಿ ಕೂಡಿರುವುದಕ್ಕೆ ಯೋಗ್ಯರು ಎಂದು ನಾವು ಹೇಳಲು ಎಲ್ಲರೂ ಇದಕ್ಕೆ ಒಪ್ಪಿಕೊಂಡರು. ಈಗ ಮಹಾತ್ಮರೇ, ಅಲ್ಲಿಯವರೆಗೆ ಬಂದು ರಥವನ್ನೇರಿ ನಮ್ಮೆಲ್ಲರಿಗೂ ಆನಂದಪಡಿಸಬೇಕು ಎಂದು ಪ್ರಾರ್ಥಿಸಲು ಸಿದ್ಧರು ಅಂದುಕೊಳ್ಳುತ್ತಾರೆ. ಪ್ರಾರಬ್ಧದ ಕಾರ್ಯಗಳು ವಿಚಿತ್ರವಾಗಿವೆ ಎಂದು ಸದ್ಭಕ್ತರು ಕೂಡ ಹೋದರು. ಅವರ ರಥ ಇದ್ದಲ್ಲಿಗೆ ಸಿದ್ಧಾರೂಢರನ್ನು ಕರೆದುಕೊಂಡು ಹೋಗಿ ಮಹಾತ್ಮರನ್ನು ವಸ್ತ್ರಾಭರಣಗಳಿಂದ ಭೂಷಿಸಿದವರಾಗಿ ಸರ್ವರು ನಾಮಘೋಷವನ್ನು ಮಾಡುತ್ತಾ ರಥದ ಮೇಲೆ ಕುಳ್ಳರಿಸಿದರು. ಕಲ್ಯಾಣಮಸ್ತು ಎಂದು ಸಿದ್ಧಾರೂಢರು ಸರ್ವರಿಗೂ ಆಶೀರ್ವಾದವನ್ನು ಕೊಟ್ಟರು. ರಥದ ಮೇಲೆ ಸಿದ್ಧಮೂರ್ತಿಯನ್ನು ಕಂಡು ಅಬಾಲ ವೃದ್ಧರೆಲ್ಲರಿಗೂ ಆನಂದವಾಯಿತು. ಸಿದ್ಧರ ವೈಭವವನ್ನು ನೋಡಿ ಭೀಮಪ್ಪನ ಆನಂದವು ವರ್ಣಿಸಲಾಗದು. ಆತನು ಮನೆಯೊಳಗಿನ ದಾಗಿನೆಗಳನ್ನು ಮಾರಿ ಬಡ ಜನರಿಗೆ ಪ್ರಸ್ತ ಮಾಡಿಸಿದನು. ರಥದ ಮೇಲೆ ಮಹಾತ್ಮರು ಕೂತಿರುವಾಗ ಹೀಗೆ ವಿಚಾರ ಮಾಡುತ್ತಿದ್ದರು, 72 ನಾಡಿಗಳಿಂದ ಕೂಡಿದ ಈ ದೇಹವೇ ರಥವು. ಅದರ ಮೇಲೆ ಆತ್ಮನು ತಾನೇ ಕುಳಿತುಕೊಂಡು ಸರ್ವ ವೃತ್ತಿಗಳಿಗೆ ಅನುಮೋದನ ಕೊಡುವನು. ಸುಸುಪ್ತಿ ಕಾಲದಲ್ಲಿ ಯಾವ ಆ ಆತ್ಮನು ಆನಂದಘನನಾಗಿರುವನು, ಆತನೇ ನಾನು ನಿತ್ಯನಾಗಿರುತ್ತೇನೆ. ರಥೋತ್ಸವವಾದ ಬಳಿಕ ಸಿದ್ಧರು ರಥದಿಂದ ಇಳಿದು ಡುಮಗೇರಿ ಕಟ್ಟೆ ಮೇಲೆ ಶಾಂತರಾಗಿ ಕುಳಿತುಕೊಂಡರು. ಅಂದಿನಿಂದ ಜನರು ಆಗಾಗ ಬಂದು ಸಿದ್ಧರನ್ನು ಪೂಜಿಸುತ್ತಿದ್ದರು ಮತ್ತು ಅಪಾರ ದ್ರವ್ಯಗಳನ್ನು ಖರ್ಚು ಮಾಡಿ ಸಮಾರಾಧನೆಗಳನ್ನು ಮಾಡಿಸುತ್ತಿದ್ದರು. ಯಾವ ಚಿದ್ಗನಾನಂದ ಸಮಾಧಿಸ್ಥಾನದಲ್ಲಿ ಸಿದ್ಧಗುರುಗಳು ಇರುತ್ತಿದ್ದರೋ ಅಲ್ಲಿಗೆ ಅವರನ್ನು ಪೂಜಿಸಲಿಕ್ಕೆ ಬಹುಜನ ಬಂದು ಭೋಜನಾದಿಗಳನ್ನು ಮಾಡುತ್ತಿದ್ದರು. ಅದರ ದೆಸೆಯಿಂದ ಕಾರಡಿಗಿ ಮಲ್ಲಪ್ಪ, ಶಿರುಗುಪ್ಪಿ ಹೊಂಬಣ್ಣ ಎಂಬ ಸದ್ಗುರುಗಳ ಪ್ರೀತಿಗೆ ಪಾತ್ರರಾದ ಗೃಹಸ್ಥರು ಆ ಸ್ಥಾನದಲ್ಲಿ 2 ದೊಡ್ಡ ಧರ್ಮಶಾಲೆಗಳನ್ನು ಕಟ್ಟಿಸಿದರು ಮತ್ತು ನೀರಿಗಾಗಿ ಒಂದು ಬಾವಿಯನ್ನು ಕಟ್ಟಿಸಿದರು. ಈ ಪ್ರಕಾರ ಮನೋಹರವಾದ ಸಿದ್ಧಾಶ್ರಮವು ಈ ಸ್ಥಾನದಲ್ಲಿ ರಚಿಸಲ್ಪಟ್ಟಿತು. ದೇಶದಲ್ಲಿ ಕ್ಷಾಮಕಾಲವು ಬಂದಾಗ ಬಹಳ ಜನರು ಕ್ಷುತಿ ಪೀಡಿತರಾಗಿರಲು ಸಿದ್ಧಾರೂಢರ ಭಕ್ತರೆಲ್ಲರೂ ಕೂಡಿ ಆನಂದದಿಂದ ಆ ಜನರಿಗೆ ಊಟ ಮಾಡಿಸಿದರು. ಇದಕ್ಕೋಸ್ಕರ ಸಿದ್ಧಾರೂಢರು ಆ ಭಕ್ತರನ್ನು ಕುರಿತು, ನೀವು ಬಡ ಜನರಿಗೆ ತೃಪ್ತಿ ಮಾಡಿದಿರಿ, ಆದ್ದರಿಂದ ನಮಗೆ ಬಹಳ ಆನಂದವಾಯಿತು. ಅನ್ನಪೂರ್ಣಾದೇವಿ ಕೃಪೆಯಿಂದಲೂ ದೀನ ಜನರ ಆಶೀರ್ವಾದದಿಂದಲೂ ನಿಮಗೆಲ್ಲ ಆನಂದ ಮುಕ್ತಿಯಾಗುವುದು ಮತ್ತು ದೇಹಾವಸಾನ ಕಾಲದಲ್ಲಿ ವಿದೇಹ ಮುಕ್ತಿಯು ಪ್ರಾಪ್ತಿಯಾಗುವುದು ಎಂದರು. ಕಾರ್ತಿಕ ಶುದ್ಧ ಪೂರ್ಣಿಮೆಯ ದಿವಸ ಹೊಂಬಪ್ಪನೆಂಬ ಸಾಹುಕಾರನು ಸಿದ್ಧಾಶ್ರಮದಲ್ಲಿ ಬಡ ಜನರಿಗೆ ಬಹು ಆದರದಿಂದ ಅನ್ನಪಾನವನ್ನು ಕೊಟ್ಟು ಸದ್ಗುರುಗಳನ್ನು ಸಂತೋಷಪಡಿಸಿದನು. ಆ ದಿನ ಸರ್ವರಿಗೂ ಅಪಾರವಾದ ಆನಂದವಾಯಿತು ಮತ್ತು ಸರ್ವರು ಕೂಡಿ ಇದೇ ಪ್ರಕಾರ ಪ್ರತಿ ವರ್ಷವೂ ಪ್ರಸ್ತ ಮಾಡಿಸಬೇಕೆಂದು ನಿಶ್ಚಯಿಸಿದರು. ಮತ್ತು ಆ ದಿನದ ಆನಂದ ಸಂಪೂರ್ಣ ಮಾಡುವುದಕ್ಕೆ ಸದ್ಗುರುಗಳ ರಥೋತ್ಸವ ಮತ್ತು ಮಂಟಪ ಪೂಜಾ ವಿಧಾನ ನಡೆಸಬೇಕೆಂತಲೂ ನಿರ್ಣಯ ಮಾಡಿದರು.
ಕೆಲವು ವರ್ಷಗಳವರೆಗೆ ಇದೇ ಪ್ರಕಾರ ನಡೆಸಿದರು. ಆಮೇಲೆ ಭಕ್ತ ಜನರೆಲ್ಲರೂ ಇದೇ ಉತ್ಸವವು ಶಿವರಾತ್ರಿಗೆ ಮಾಡಬೇಕೆಂದು ನಿರ್ಣಯಿಸಿದ ಪ್ರಕಾರ ಅಂದಿನಿಂದ ಶಿವರಾತ್ರಿಯ ಮಹೋತ್ಸವವೇ ಪ್ರಸಿದ್ಧಿಯಾಯಿತು. ಆ ಪುಣ್ಯಕಾಲದ ಮಹೋತ್ಸವವನ್ನು ನೋಡಲಿಕ್ಕೆ ದೂರ ದೂರ ದೇಶದ ಜನರು ಬರುವಂಥವರಾದರು. ಈ ಉತ್ಸವ ಕಾಲದಲ್ಲಿ 7 ದಿವಸ ಪರ್ಯಂತ ಪಂಚಾಕ್ಷರಿ ಮಂತ್ರಘೋಷವು ರಾತ್ರಿ ಹಗಲು ನಡೆಯುತ್ತಿರುವುದು. ಪ್ರಾತಃ ಕಾಲದಲ್ಲಿ ಸದ್ಗುರುನಾಥರು ಮಂಟಪದಲ್ಲಿ ಉಚ್ಚಾಸನದ ಮೇಲೆ ಕೂತುಕೊಂಡಿದ್ದು ಸ್ವಮುಖದಿಂದ ವೇದಾಂತ ವಿಷಯಗಳನ್ನು ನಿರೂಪಿಸುವರು. ಅದನ್ನು ಕೇಳಿದವರಿಗೆ ಅಮೃತವು ತುಚ್ಛವೆನಿಸುವುದು. ಅನಂತರ 4 ತಾಸು ಹೊತ್ತು ಬಂದ ಮೇಲೆ ಸರ್ವ ವರ್ಣದ ಜನರಿಗೆ ವರ್ಣೋಚಿತವಾಗಿ ಭೋಜನ ಸಮಾರಂಭಗಳು ಅಲ್ಲಲ್ಲಿ ನಡೆಯುತ್ತವೆ. ಬಡ ಅನಾಥ ಜನರಿಗೆ ಮುಖ್ಯವಾಗಿ ಕರೆದು ಊಟ ಮಾಡಿಸುತ್ತಾರೆ. ಅಪರಾಹ್ನದಲ್ಲಿ ಕೀರ್ತನ, ಗಾಯನ, ಭಜನ ಮತ್ತು ವೇದಾಂತ ಅಥವಾ ಭಕ್ತಿಪರ ವ್ಯಾಖ್ಯಾನ ಸದ್ಗುರುಗಳ ಸನ್ನಿಧಿಯಲ್ಲಿ ನಡೆಯುತ್ತವೆ. ಈ ಉತ್ಸವ ಕಾಲದಲ್ಲಿ ನಿತ್ಯ ಪ್ರದೋಷ ಕಾಲದಲ್ಲಿ ದಿವ್ಯ ಮಂಟಪದಲ್ಲಿ ಸದ್ಗುರುಗಳನ್ನು ಕುಳ್ಳಿರಿಸಿ ಬಹು ವೈಭವದಿಂದ ಪೂಜೆಯನ್ನು ಮಾಡುತ್ತಾರೆ. ಆ ಸಮಯದಲ್ಲಿ ಲಕ್ಷಾವಧಿ ಜನರು ನಾಮಘೋಷ ಮಾಡಿ ತಮ್ಮ ಅತ್ಯಾನಂದವನ್ನು ಪ್ರದರ್ಶನ ಮಾಡುವರು. ಈ ಪ್ರಕಾರ 7 ದಿನ ಉತ್ಸವ ನಡೆಯುವುದು. ಅಂತ್ಯ ದಿನ ಸದ್ಗುರುಗಳನ್ನು ರಥಾರೋಹಣ ಮಾಡಿಸಿ ಬಹು ಆನಂದದಿಂದ ರಸ್ತೆ ಮೇಲೆ ಮೆರೆಸುತ್ತಾರೆ. ಆ ದಿನದ ಆನಂದವು ಅವರ್ಣೀಯವಾದದ್ದು. ಯಾವಾತನ ಪುಣ್ಯವು ಅಗಣಿತವಾಗಿರುವುದೋ ಆತನಿಗೇ ಈ ಉತ್ಸವ ನೋಡುವುದು ಪ್ರಾಪ್ತವು. ಈ ಸಮಯದಲ್ಲಿ ಯಾವಾತನಿಗೆ ಸದ್ಗುರು ದರ್ಶನವಾಗುವುದೋ ಆತನು ಈ ಜನ್ಮದಲ್ಲಿಯೇ ಜೀವನ್ಮುಕ್ತನಾಗುವನು. ಯಾವ ಸಿದ್ಧ ಸದ್ಗುರು ಶಿಷ್ಯನ ಹೃತ್ತಾಪಹಾರಕನಾಗಿಯೂ ಭವಸಿಂಧು ತಾರಕನಾಗಿಯೂ ಜ್ಞಾನಿಯೊಳಗೆ ನಾಯಕನಾಗಿಯೂ ಇರುವನೋ ಆತನು ಮುಮುಕ್ಷು ಜನರಿಗೆ ಪ್ರತಿಪಾಲಕನಾಗಿಯೂ ಇರುವನು. ನದಿಯು ಯಾವ ಸ್ಥಾನದಲ್ಲಿ ಉಗಮವಾದರೂ ಸಮುದ್ರವನ್ನೇ ಹೇಗೆ ಶೋಧಿಸಿಕೊಂಡು ಹೋಗುವುದೋ ಹಾಗೆ ಲೋಕದ ಮುಮುಕ್ಷ ಜನರೆಲ್ಲರೂ ಸಿದ್ಧ ಚರಣಗಳನ್ನು ಹುಡುಕುತ್ತಾ ಬಂದು ಇಲ್ಲಿ ಶಾಂತಿಯನ್ನು ಹೊಂದುವರು. ಈ ಪ್ರಕಾರ ಶ್ರೀ ಅಖಂಡ ಸಚ್ಚಿದಾನಂದ ಸ್ವರೂಪಿಗಳಾದ ಸಿದ್ಧಾರೂಢ ಸದ್ಗುರುನಾಥರು ಸಿದ್ಧಾಶ್ರಮದಲ್ಲಿ ವಿರಾಜಮಾನರಾಗಿರುತ್ತಿದ್ದರು. ಆಗ ಒಬ್ಬ ಬಾಲಕನು ಸಂಸಾರದೊಳಗೆ ಬಹು ದುಃಖದಿಂದ ಪೀಡಿತನಾಗಿ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಾನಲ್ಲ, ಈ ನನ್ನ ವೃತ್ತಾಪವನ್ನು ಸದ್ಗುರುನಾಥನ ಹೊರತು ಮತ್ಯಾರು ಪರಿಹರಿಸಲಾರರು ಎಂದು ಸದ್ಗುರುಗಳನ್ನು ಶೋಧನೆ ಮಾಡುತ್ತಾ ಕಟ್ಟಕಡೆಗೆ ಸಿದ್ಧಾರೂಢರ ಕೀರ್ತಿಯನ್ನು ಕೇಳಿ ಈ ಸ್ಥಾನಕ್ಕೆ ಬಂದನು. ದೂರದಿಂದ ಆ ಬಾಲಕನು ಸದ್ಗುರುನಾಥರನ್ನು ನೋಡಿದಾಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡಿ ದೀನಭಾವದಿಂದ ಕೈ ಜೋಡಿಸಿ ಸಮೀಪ ಬಂದು ಸಮ್ಮುಖದಲ್ಲಿ ನಿಂತುಕೊಂಡನು ಮತ್ತು ಅಷ್ಟಭಾವಯುಕ್ತನಾಗಿ, ಹೇ ಪರಶಿವ ಮೂರ್ತಿಯಾದ ಗುರುರಾಯನೇ, ದೀನನಾದ ನನ್ನ ಮೇಲೆ ದಯಮಾಡು. ಅನಾಯಾಸದಿಂದ ಈ ವೃತ್ತಾಪವನ್ನು ಹರಣ ಮಾಡಲಿಕ್ಕೆ ನೀನು ಸಮರ್ಥನಿದ್ದಿ ಎಂದು ಪ್ರಾರ್ಥಿಸಲು ಆತನು ಶುದ್ಧ ಅಧಿಕಾರಿ ಇದ್ದಾನೋ ಇಲ್ಲವೋ ಪರೀಕ್ಷಿಸೋಣ ಎಂದು ಆತನಿಗೆ ಸದ್ಗುರುಗಳು ಉದಾಸೀನ ಮಾಡಿಬಿಟ್ಟರು. ವಿವೇಕಾದಿ ಸಾಧನ ಸಂಪನ್ನನಾದ ಆ ಬಾಲಕನು ತಾನು ಅಧಿಕಾರಿಯಲ್ಲವೆಂದು ಗುರುಗಳ ತನ್ನನ್ನು ನಿರಾಕರಣೆ ಮಾಡಿದರೆಂತ ತಿಳಿದುಕೊಂಡನು. ಹಾಗೆ ರೂಪ ನೋಡಲಿಕ್ಕೆ ನೇತ್ರ ಕಾರಣವೋ ಹಾಗೆ ಗುರುಕೃಪೆ ಪಡೆಯಲಿಕ್ಕೆ ಗುರು ಸೇವೆಯ ಕಾರಣವೆಂದು ತಿಳಿದು ಆ ಬಾಲಕನು ಸದ್ಗುರು ಸೇವೆ ಮಾಡುವುದರಲ್ಲಿ ಪ್ರವರ್ತನಾದನು. ದೇಹದಲ್ಲಿ ಪೂರ್ಣ ನಿರಭಿಮಾನನಾಗಿ ಆ ಹುಡುಗನು ಸೇವಾ ಮಾಡುತ್ತಿರುವಾಗ ಗುರುಗಳು ಅವನ ಶ್ರದ್ಧೆಯ ದೃಢತೆ ನೋಡುವುದಕ್ಕೆ ಒಮ್ಮೊಮ್ಮೆ ಅನ್ನ ಸಹ ಆತನಿಗೆ ಕೊಡುತ್ತಿದ್ದಿಲ್ಲ. ಆದರೂ ಆ ಬಾಲಕನು ಪೂರ್ಣ ಸದ್ಭಕ್ತಿಯಿಂದ ಗುರು ಸೇವೆಯಲ್ಲಿ ತತ್ಪರನಿದ್ದನು. ಸಿದ್ಧ ಸದ್ಗುರುಗಳು ಆತನ ಸ್ಥೈರ್ಯವನ್ನು ನೋಡಿ ಪ್ರೀತಿಯಿಂದ ಆತನಿಗೆ ಕಬೀರನೆಂದು ಹೆಸರು ಕೊಟ್ಟರು. ಒಮ್ಮೆ ಸಿದ್ಧಾರೂಢ ಗುರುಗಳು ಕಬೀರನನ್ನು ಕರೆದು ಕೂಡಲಿಕ್ಕೆ ಹೇಳಲು ಆತನು ಗುರುಚರಣಗಳಲ್ಲಿ ಶಿರವನ್ನಿಟ್ಟು ಎದ್ದು ನಿಂತನು. ಕೈ ಜೋಡಿಸಿಕೊಂಡು ದೈನ್ಯ ಭಾವದಿಂದ ನಿಂತಿರುವ ಕಬೀರದಾಸನನ್ನು ಕಂಡು ಆತನ ದೃಢತೆ ನೋಡುವುದಕ್ಕೋಸ್ಕರ ಕೇಳುತ್ತಾರೆ, ಜ್ಞಾನದಿಂದ ಸಾಧ್ಯವಾಗುವ ಮೋಕ್ಷ ಸಂಪಾದನೆಗೆ ವಿವೇಕ ಒಂದೇ ಸಾಕು. ಇದಕ್ಕೆ ಮುಮುಕ್ಷವು ಇತರ ಸಾಧನಗಳನ್ನು ಏಕೆ ಮಾಡಬೇಕು? ಅದಕ್ಕೆ ಕಬೀರದಾಸರು, ವೈರಾಗ್ಯವಿಲ್ಲದೆ ವಿವೇಕ ನಿಲ್ಲಲಾರದು ಅಂದನು. ಆಗ ಸದ್ಗುರುಗಳು, ಇವೆರಡೇ ಸಾಕು, ಹೆಚ್ಚಿನ ಸಾಧನೆಗಳು ಯಾಕೆ ಎಂದು ಕೇಳಲು ಕಬೀರನು, ಶಮಾಧಿ ಸಾಧನಗಳಿಂದ ವೈರಾಗ್ಯವು ಸ್ಥಿರವಾಗುವುದು, ಇಂದ್ರಿಯ ನಿಗ್ರಹದಿಂದ ಮನೋಜಯವು ಸಿದ್ಧಿಸುವುದಾದ್ದರಿಂದ ಶಮೆಗೆ ದಮೆಯೇ ಸಹಾಯ ಬೇಕಾಗುವುದು. ಹೀಗೆ ಷಟ್ ಸಾಧನಗಳು ಒಂದಕ್ಕೊಂದು ಸಹಾಯವಾಗುವುದರಿಂದ ಅವೆಲ್ಲ ಅವಶ್ಯವಿರುವವು ಎಂದು ನುಡಿದನು. ಇದನ್ನು ಕೇಳಿ ಸದ್ಗುರುನಾಥರು ಈತನ ವಾಣಿಗೆ ತಕ್ಕ ಭಾವ ಇದೆಯೋ ನೋಡೋಣ ಅಂದುಕೊಂಡು, ಎಲೈ ಸುಜ್ಞಾನಿಯೇ ಕೇಳು, ಈ ಸಾಧನೆಗಳಿಂದ ಜೀವನಿಗೆ ಮರಣವೇ ಆಗುವುದು. ಇವನ್ನು ನೀನು ಸರ್ವತೈವ ಬಿಟ್ಟು ಬಿಡು. ನಿನ್ನ ಸುಖದೆಸೆಯಿಂದ ನಾನು ಹೇಳುವೆನು ಕೇಳು. ಯಾಮಳ ಶಾಸ್ತ್ರದಲ್ಲಿ ವೈಶಾಕರ್ಷಣಾದಿ ವಿಶೇಷ ಸಿದ್ಧಿಗಳು ಹೇಳಿರುತ್ತವೆ. ನೀನು ನನ್ನ ಪ್ರಿಯ ಶಿಷ್ಯನೆಂದು ನಾನು ಅವನ್ನು ನಿನಗೆ ಮಾತ್ರ ಹೇಳುವೆನು. ಈ ಸಿದ್ಧಿಗಳನ್ನು ನೀನು ಸಾಧಿಸಿದೆ ಎಂದರೆ ನಿನಗೆ ಶಾಂತಿ ಉಂಟಾಗುವುದು ಮತ್ತು ನಿನ್ನ ಜೀವಿಕಾವೃತ್ತಿಯು ನಡೆದೀತು ಎಂದು ಸದ್ಗುರು ಭಾಷಣವನ್ನು ಕೇಳಿ ಕಬೀರದಾಸರು, ಹೇ ಗುರುರಾಯರೇ,
ನೀವು ಹೇಳಿದ ಈ ಸಾಧನಗಳು ಇಹದಲ್ಲಿ ಎಷ್ಟೇ ಅಲ್ಪ ಸುಖವನ್ನು ಕೊಟ್ಟು ಮುಂದೆ ನರಕಕ್ಕೆ ಒಯ್ಯುವಾಗುತ್ತವೆ ಎಂದು ಇವು ನನಗೆ ತ್ಯಾಜ್ಯವಾಗಿರುತ್ತವೆ ಎನ್ನಲು ಸದ್ಗುರುಗಳು, ಹಾಗಾದರೆ ನಿನಗೆ ಪರದಲ್ಲಿ ಸುಖ ಬೇಕಾಗಿದ್ದರೆ ಪ್ರತೀಕ ಸಮಗ್ರಾದಿ ಉಪಾಸನೆಗಳನ್ನು ಮಾಡು ಅಥವಾ ಯೋಗವನ್ನು ಸಾಧಿಸು, ಇವುಗಳಿಂದ ಮುಂದೆ ಉತ್ತಮ ಲೋಕಗಳು ಪ್ರಾಪ್ತವಾಗುವು ಅಂದರು. ಅದಕ್ಕೆ ಕಬೀರನು, ಗುರುವರ್ಯರೇ ಕೇಳಿರಿ, ಕರ್ಮ ಕ್ಷಯವಾದ ಕೂಡಲೇ ಈ ಲೋಕಗಳಿಂದ ಜೀವನು ಪತನನಾಗುವನು. ಆದ್ದರಿಂದ ಈ ಉಪಾಯಗಳು ನನಗೆ ಬೇಡ ಎನ್ನಲು ಸದ್ಗುರುಗಳು, ಕೇಳೈ ಪ್ರಿಯ ಶಿಷ್ಯನೇ, ಸರ್ವ ಪ್ರಾಣಿಗಳಿಗೆ ಇಹದಲ್ಲಿ ಸುಖ ಸಾಧನಗಳಾದ ವಿಷಯಗಳನ್ನು ಸಾಧಿಸು, ವ್ಯರ್ಥ ಯಾಕೆ ಒದ್ದಾಡುವಿ ಅಂದರು. ಅದಕ್ಕೆ ಕಬೀರನು, ಶ್ರುತಿ ಹೀಗೆ ಹೇಳುತ್ತದಲ್ಲ, ಕರ್ಮ, ಪ್ರಜಾ ಅಥವಾ ಧನ ಇವ್ಯಾವುವು ಅಮೃತತ್ವವನ್ನು ಹೊಂದಲಿಕ್ಕೆ ಸಾಧನಗಳಾಗುವುದಿಲ್ಲ, ತ್ಯಾಗ ಒಂದರಿಂದಲೇ ಅಮೃತತ್ವ ಸಿದ್ಧಿಸುವುದು ಅಂದನು. ಆಗ ಸದ್ಗುರುರಾಜರು, ಈತನು ಯೋಗ್ಯ ಜ್ಞಾನಾಧಿಕಾರಿ ಇರುವನು, ಬಹಿರಂತರ ಕರ್ಮಗಳನ್ನು ತ್ಯಜಿಸಿ ಇಲ್ಲಿಗೆ ಬಂದಿರುವನು ಎಂದು ಚಿಂತಿಸಿ ಕಬೀರದಾಸನನ್ನು ಕುರಿತು, ಪ್ರಿಯ ಶಿಷ್ಯನೇ, ನಿನ್ನ ಮನೋಗತವು ಏನಿದೆ ಎಂದು ತಿಳಿಸು ಅಂದರು. ಆಗ ಕಬೀರದಾಸನು, ಹೇ ಗುರುರಾಯರೇ, ನನ್ನ ಮನಸ್ಸಿನಲ್ಲಿ ಒಂದು ಸಂಶಯವಿರುವುದು, ಅದನ್ನು ತಾವು ಕೃಪೆ ಮಾಡಿ ನಿರಸನ ಮಾಡಬೇಕು. ಅದೇನೆಂದರೆ, ಈಶಾವಾಶೋಪನಿಷತ್ತು ಕರ್ಮಪರವೋ ಅಥವಾ ಜ್ಞಾನಪರವೋ ಎಂದು ಕೇಳಲು ಸಿದ್ಧ ಸದ್ಗುರುನಾಥರು ಈಶಾವಾಶೋಪನಿಷತ್ತನ್ನು ಸಂಪೂರ್ಣವಾಗಿ ವಿವರಿಸಿ ಹೇಳಿದರು. ಇದರಿಂದ ಕಬೀರನ ಸಂಶಯವೆಲ್ಲ ಪರಿಹಾರವಾಗಿ ಆತನ ಹೃದಯವು ಆನಂದಭರಿತವಾಗಿ ಕಬೀರನು ಅಂದದ್ದೇನೆಂದರೆ, ಇವತ್ತು ನಾನು ಧನ್ಯನಾದೆನು, ನನ್ನದು ಬಹುಪೂರ್ವ ಪುಣ್ಯವಿತ್ತೆಂದು ನನಗೆ ಸದ್ಗುರು ದರ್ಶನವಾಗಿ ಮನಸ್ಸಿನ ಸಂಶಯಗಳೆಲ್ಲ ಪರಿಹಾರವಾದವು ಮತ್ತು ಪೂರ್ವಜ್ಞಾನ ಸಂಪಾದನೆ ಮಾಡಿಕೊಂಡೆನು. ಈಗ ಗುರುದಕ್ಷಿಣೆ ಕೊಡುವುದ್ಯಾವುದೆಂದರೆ, ನಿಮ್ಮ ಚರಿತ್ರವನ್ನು ವರ್ಣಿಸುವೆನು, ಅದನ್ನು ಶ್ರವಣ ಮಾಡುವುದರಿಂದ ಜನರೆಲ್ಲ ಉದ್ಧಾರರಾಗುವರು, ಇದನ್ನು ಕುರಿತು ತಮ್ಮ ಆಜ್ಞೆಯಾಗಬೇಕು ಎಂದು ಪ್ರಾರ್ಥಿಸಿದನು. ಸದ್ಗುರುಗಳು ಆಗ ಆನಂದದಿಂದ ಕಬೀರನನ್ನು ಅಪ್ಪಿಕೊಂಡು ಇಬ್ಬರಿಗೂ ಪ್ರೇಮಾಶ್ರುಗಳು ನಡೆದವು. ಆಮೇಲೆ ಸದ್ಗುರುಗಳು ಸವಿಸ್ತರ ಚರಿತ್ರವನ್ನು ಬರೆಯಲಿಕ್ಕೆ ಕಬೀರನಿಗೆ ಆಜ್ಞೆಯನ್ನಿತ್ತರು. ಸದ್ಗುರುಗಳ ಅತಿ ಪ್ರಿಯ ಶಿಷ್ಯರಾದ ಕಬೀರದಾಸರು ಈ ಪೂರ್ವಾರ್ಧ ಗ್ರಂಥವನ್ನು ಕನ್ನಡ ಭಾಷೆಯಲ್ಲಿ ರಚಿಸಿದರು. ಅದೇ ಚರಿತ್ರವು ಆ ಸದ್ಗುರುಗಳ ಆಜ್ಞೆಯನ್ನು ಪಡೆದುಕೊಂಡು ಉತ್ತರಾರ್ಧ ಚರಿತ್ರಕ್ಕೆ ಜೋಡಿಸುವ ಉದ್ದೇಶವಾಗಿ ಇಲ್ಲಿ ಪುನಃ ಬರೆಯಲ್ಪಟ್ಟಿದೆ. ಇದನ್ನು ಬರೆಯುವವನು ಆ ಸದ್ಗುರುನಾಥನೇ ಹೊರತು ಅಜ್ಞನಾಗಿಯೂ ಮಂದಮತಿಯಾಗಿಯೂ ಇರುವ ನನ್ನಿಂದ ಏನಾದೀತು, ನನ್ನನ್ನು ನಿಮಿತ್ತ ಮಾತ್ರ ಮಾಡಿರುವನು. ಇಲ್ಲಿಗೆ ಪೂರ್ವಾರ್ಧ ಸಮಾಪ್ತವಾಯಿತು. ಇದು ಪೂರ್ಣ ಜ್ಞಾನಭರಿತವಾಗಿರುವುದರಿಂದ ಇದರ ಶ್ರವಣ ಮಾತ್ರದಿಂದ ಮುಮುಕ್ಷುಗಳಿಗೆ ಜ್ಞಾನ ಸಿದ್ಧಿಸುವುದು ಎಂದು ಸದ್ಗುರುಗಳು ಈ ಗ್ರಂಥಕ್ಕೆ ವರಪ್ರದಾನ ಕೊಟ್ಟಿರುವರು. ಮುಂದೆ ಈ ಸುರಸವಾದ ಉತ್ತರಾರ್ಧ ಗ್ರಂಥವು ಆರಂಭವಾಗುವುದು. ಅದರೊಳಗೆ ಸದ್ಗುರುನಾಥನ ವಿಶೇಷವಾದ ಮಹಿಮೆಯು ವರ್ಣಿಸಲ್ಪಟ್ಟಿರುತ್ತದೆ. ಎಂಬಲ್ಲಿಯೇ ಶ್ರೀ ಸಿದ್ಧಾರೂಢ ಕಥಾಮೃತದಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನೆಲ್ಲ ಭಸ್ಮ ಮಾಡುವಂಥ ಈ ತ್ರಯೋದಶಾಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರು ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ನಮಃ ಶಿವಾಯ. ಜಯ ಜಯ ಮಂಗಳ, ಜಯ ಶುಭ ಮಂಗಳ, ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧ